ನಮಸ್ಕಾರ ವೀಕ್ಷಕರೇ. ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನ 19 ವಿದ್ಯಾರ್ಥಿನಿಯರು ಖಾಸಗಿ ಪಿಜಿ ಸೆಂಟರ್ನ ಕಲುಷಿತ ಆಹಾರ ಸೇವನೆಯಿಂದಾಗಿ ತೀವ್ರ ಅಸ್ವಸ್ಥಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಘಟನೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಿದೆ. ದೂರದ ಊರುಗಳಿಂದ ಎಂಜಿನಿಯರಿಂಗ್ ವಿದ್ಯಾಭ್ಯಾಸಕ್ಕಾಗಿ ಜಿಲ್ಲೆಗಳಿಗೆ ವಿದ್ಯಾರ್ಥಿಗಳು ಆಗಮಿಸುತ್ತಾರೆ. ಅವರಿಗೆ ಪೂರಕ ವಾತಾವರಣವನ್ನು ಕಲ್ಪಿಸಿಕೊಡುವಂಥದ್ದು ಸರ್ಕಾರ ಮತ್ತು ಜಿಲ್ಲಾಡಳಿತದ ಆದ್ಯ ಕರ್ತವ್ಯ ಆಗಿದೆ. ಆದರೆ ನಾವು ಅನೇಕ ಬಾರಿ ಮನವಿಯನ್ನು ಮಾಡಿದ್ದೇವೆ, ಹೋರಾಟವನ್ನು ಮಾಡಿದ್ದೇವೆ. ಆದರೆ ಒಂದು ಸರ್ಕಾರಿ ಎಂಜಿನಿಯರಿಂಗ್ ಹಾಸ್ಟೆಲನ್ನು ಸ್ಥಾಪನೆ ಮಾಡೋದರಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರ ವಿಫಲ ಆಗಿದೆ ಅಂತೇಳಿ SFI ನಾಯಕರು ಆರೋಪವನ್ನು ಮಾಡಿದ್ದಾರೆ. ಹಾವೇರಿಯ ಸರ್ಕಾರಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಈಗ 30ಕ್ಕೂ ಅಧಿಕ ವಿದ್ಯಾರ್ಥಿಗಳು ಆರೋಗ್ಯದ ಅಸ್ವಸ್ಥ ಕಾರಣದಿಂದ ವೀರಾಪುರ ಹಾಸ್ಪಿಟಲಲ್ಲಿ ದಾಖಲಾಗಿದ್ದಾರೆ. ಶನಿವಾರ ದಾಖಲಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಈವರೆಗೂ ಕೂಡ ಶಾಸಕರು ಮತ್ತು ಜಿಲ್ಲಾಡಳಿತ ಯಾವುದೇ ಸಂಪುಟ ಅಧಿಕಾರಿಗಳು ಭೇಟಿ ಕೊಟ್ಟು ಆ ವಿದ್ಯಾರ್ಥಿ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಮುಂದಾಗಿಲ್ಲತಕ್ಕಂಥದ್ದನ್ನ SFI ಸಂಘಟನೆ ತೀವ್ರವಾಗಿ ವಿರೋಧಿಸ್ತದೆ. ಒಂದನೇದು ಪ್ರಶ್ನೆ ಇರ್ತಕ್ಕಂಥದ್ದು, ವಿದ್ಯಾರ್ಥಿನಿಯರಿಗೆ ರಾಜ್ಯಕ್ಕೆ ಎಲ್ಲ ವಿದ್ಯಾರ್ಥಿ ಹಾಸ್ಟೆಲ್ ಕೊಡೋಕಂತೇಳಿ SF ಸಂಘ ಇಷ್ಟೆಲ್ಲ ಹೋರಾಟ ಮಾಡಿದ್ರು. ಯಾಕೆ ವಿದ್ಯಾರ್ಥಿಗಳು ಪ್ರೈವೇಟ್ ಬಿಲ್ಡಿಂಗಲ್ಲಿ ಹೋಗ್ಲಿಕ್ಕೆ ಇವತ್ತು ನೋಡ್ಕೊಳ್ಳಿಕ್ಕೆ ಇವತ್ತು ಒಂದು ವ್ಯವಸ್ಥೆ ಇದೆ, ಮತ್ತು ಹೊರಗಡೆಯಿಂದ ಮೆಸ್ಸಿಂದ ಆಹಾರ ತಂದು ವಿದ್ಯಾರ್ಥಿ ಕೊಡ್ತಕ್ಕಂಥ ವ್ಯವಸ್ಥೆನ ಯಾಕೆ ಸಿಸ್ಟಮ್ ಇಟ್ಟಿದ್ದೀರಿ? ಕೂಡಲೇ ಆ ಅರ್ಜಿ ಹಾಕಿದ ಎಲ್ಲ ಹುಡುಗರಿಗೆ ಹಾಸ್ಟೆಲ್ ಕೊಟ್ಟು ಮತ್ತು ಅದೇ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸಲ್ಲೇ ಈಗ ಆಲ್ರೆಡಿ BCM ಇಲಾಖೆ 2 ಹಾಸ್ಟೆಲ್ಗಳಿದ್ದವು. ಅದೇ ರೀತಿ ಸಮಾಜ ಕಲ್ಯಾಣಕ್ಕೆ, ಅಲ್ಪಸಂಖ್ಯಾತ ಇಲಾಖೆ ಮತ್ತು BCM ಇಲಾಖೆ ವಿದ್ಯಾರ್ಥಿನಿಯರ ಹಾಸ್ಟೆಲ್ಗಳನ್ನ ಓಪನ್ ಅಲ್ಲೇ ಮಾಡಬೇಕು. ಯಾಕಂದರೆ ಸುಮಾರು ಒಂದು ಕಾಲೇಜಿಂದ 5-6 ಕಿಲೋಮೀಟರ್ ದೂರ ಇರತಕ್ಕಂಥ ಇಂಜಿನಿಯರಿಂಗ್ ಹಾಸ್ಟೆಲ್ಗಳಿಂದ ಇವತ್ತು ವಿದ್ಯಾರ್ಥಿಗೆ ಅನಾನುಕೂಲ ಆಗುತ್ತೆ. ಹಾಗಾಗಿ ಕೂಡಲೇ ಮತ್ತು ಈ ಪ್ರಕರಣ ಶನಿವಾರ ಕಳೆದರೂ ಕೂಡ ಇವತ್ತಿನವರೆಗೂ ಕೂಡ ಅಧಿಕಾರಿ ಭೇಟಿ ಕೊಡಲೇ ಇರತಕ್ಕಂಥದ್ದು, ಮತ್ತು ಒಂದು ಸರ್ಕಾರಿ ಕಾಲೇಜಿನಲ್ಲಿ ಓದತಕ್ಕಂಥ ವಿದ್ಯಾರ್ಥಿಗಳನ್ನು ಯಾವುದೇ ಒಂದು ಸರ್ಕಾರಿ ಹಾಸ್ಪಿಟ್ಲಿಗೆ ತೋರಿಸಿ ಅಲ್ಲಿ ಒಂದು ಟ್ರೀಟ್ಮೆಂಟ್ ಕೊಡಿಸೋ ಬದಲಾಗಿ ಯಾಕೆ ಖಾಸಗಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಕ್ಕಂಥ ಉನ್ನಾರು, ಮತ್ತು ಇವತ್ತು ಆ ಪ್ರಕರಣವನ್ನು ಸ್ವಯಂ ದೂರು ದಾಖಲನ್ನು ಇವತ್ತು ಆಹಾರ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಅಥವಾ ಜಿಲ್ಲಾಡಳಿತ ಆಗಿರ್ಬೋದು, ಸಂಬಂಧಪಟ್ಟ ಇಲಾಖೆಗಳು ತನಿಖೆ ಮಾಡಿ ಆ ಒಂದು ಮೆಸ್ಸಿಗೆ ಪರ್ಮಿಷನ್ ಇದೆಯೋ ಇಲ್ಲೋ, ಅಥವಾ ಅಲ್ಲಿ ಎಷ್ಟು ಸಿಬ್ಬಂದಿಗಳಿರಬೇಕು, ಅಲ್ಲಿ ಆಹಾರ ಗುಣಮಟ್ಟ ಯಾವ ರೀತಿ ಇರಬೇಕಂತಕ್ಕಂಥ ಸಮಗ್ರ ತನಿಖೆ ಮಾಡಿ ಆ ಒಂದು ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗಬೇಕು. ಮತ್ತು ಇಡೀ ಜಿಲ್ಲೆಯಲ್ಲಿರ್ತಕ್ಕಂತಹ ಖಾಸಗಿ ಹಾಸ್ಟೆಲ್ಗಳ ಮೇಲೆ ಜಿಲ್ಲಾಡಳಿತ ಒಂದು ದಾಳಿಯನ್ನು ಮಾಡಿ ಅಲ್ಲಿರ್ತಕ್ಕಂಥ ಪತ್ರ ಪರಿಶೀಲನೆ ಮಾಡಿ ಅವರ ಸೌಲಭ್ಯಗಳು ಯಾವ ರೀತಿ ಇದಾವೆ, ಅಲ್ಲಿರ್ತಕ್ಕಂಥ ಫೆಸಿಲಿಟಿ ಹೆಂಗಿದೆ, ಸ್ವಚ್ಛತೆ ಹೆಂಗಿದೆ ಅಂತ ಬಗ್ಗೆ ತನಿಖೆ ಆಗಬೇಕಂಥದ್ದು. ಮತ್ತು ಈ ಪ್ರಕರಣವನ್ನು ಪರಿಗಣಿಸಿ ಜಿಲ್ಲಾಡಳಿತ ಮತ್ತು ಶಾಸಕರು ಕೂಡಲೇ ಆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲೇ ವಿದ್ಯಾರ್ಥಿನಿಯರಿಗೂ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಯಾಕಂದರೆ ಆ ಒಂದು ಕಾಲೇಜಿನ ಹಿಂದುಗಡೆ ಇರತಕ್ಕಂಥ 16 ಬಿಲ್ಡಿಂಗ್ ಖಾಲಿ ಉಳಿದವು. ಆ ಬಿಲ್ಡಿಂಗಲ್ಲೇ ಇವತ್ತು ವಿದ್ಯಾರ್ಥಿನಿಯರ ಹಾಸ್ಟೆಲ್ನ ಓಪನ್ ಮಾಡಬೇಕು. ಮತ್ತು ಹಾವೇರಿ ನಗರದಿಂದ ಇಂಜಿನಿಯರಿಂಗ್ ಕಾಲೇಜ್ಗೆ ಕೇವಲ 8-10 ಬಸ್ಗಳು ಅಷ್ಟೇ ಅಡ್ಡಾಡ್ತದವು. ಹಾಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಕನಿಷ್ಠ 15ರಿಂದ 20 ಬಸ್ಗಳನ್ನ ಹೆಚ್ಚುವರಿಯಾಗಿ ಕೊಡುವ ಮೂಲಕ ಅಲ್ಲಿ ಬಸ್ಸಿನ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಮತ್ತು ಈ ಒಂದು ಪ್ರಕರಣನ ತೀವ್ರ ಗಂಭೀರವಾಗಿ ತೆಗೆದುಕೊಂಡು ಇಡೀ ಹಾಸ್ಟೆಲ್ಗಳಿಗೆ ಆಹಾರ ವ್ಯವಸ್ಥೆನ ಸುರಕ್ಷಿತವಾಗಿ ನೋಡ್ಬೇಕಂತೇಳಿ ಈ ಮೂಲಕ ಆಗ್ರಹ ಮಾಡ್ತೀನಿ.